ವೀಕ್ಷಕರೇ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯ ಬದಲಾವಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಒಂದು ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ದೆಹಲಿಯ ಅಂಗಳದಲ್ಲಿ ನಿಂತು ಸಿದ್ದರಾಮಯ್ಯ ತಾನೇ 5 ವರ್ಷ ಮುಖ್ಯಮಂತ್ರಿ ಎನ್ನುವ ಒಂದು ಘೋಷಣೆಯನ್ನು ಯಾವಾಗ ಮಾಡಿದ್ರೋ ಅದಾದ ನಂತರ ಡಿ ಕೆ ಶಿವಕುಮಾರ್ ಸಹ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಸಂಪೂರ್ಣ ಕೈಬಿಟ್ರ ಅನ್ನುವ ಪ್ರಶ್ನೆಗಳನ್ನು ಅನೇಕ ಮಾಧ್ಯಮಗಳು ರಾಜ್ಯದ ಜನರ ಮುಂದಿಟ್ಟಿದ್ವು. ಆದರೆ ಇದೀಗ ಡಿ ಕೆ ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಡೀಲ್ಗೆ ಕೈ ಹಾಕಿದ್ದು. ಈ ಡಿ ಕೆ ಅವರ ಪವರ್ ಶೇರಿಂಗ್ ಡೀಲ್ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಕಂಗಾಲ್ ಮಾಡಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ. ಮೊನ್ನೆ ಏನು ಮೈಸೂರಿನಲ್ಲಿ ನಡೆದಂತಹ ಸಾಧನಾ ಸಮಾವೇಶ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಿಂದ ಅರ್ಧಕ್ಕೆ ಎದ್ದು ದಿಢೀರಾಗಿ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ತಮ್ಮ ಎಐಸಿಸಿ ಮಟ್ಟದ 3-4 ಜನ ನಾಯಕರನ್ನ ಭೇಟಿಯಾಗೋದ್ರ ಮೂಲಕ ಪವರ್ ಶೇರಿಂಗ್ ಡೀಲ್ಗೆ ಸಂಬಂಧಪಟ್ಟಂತೆ 3 ರಾಜ್ಯಗಳ ಒಂದು ಉದಾಹರಣೆಯನ್ನ ಕೊಡೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ. ಕಾಂಗ್ರೆಸ್ ಸರ್ಕಾರವಿದ್ದಂತಹ ಪ್ರಮುಖ 3 ರಾಜ್ಯಗಳಲ್ಲಿ ಯಾವ ರೀತಿ ಒಂದು ಅಧಿಕಾರ ಹಂಚಿಕೆಯ ಸೂತ್ರ ಆಗಿತ್ತು, ಅದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನಡ್ಕೊಳ್ತು, ಆ 3 ರಾಜ್ಯಗಳಲ್ಲಿ ಆ ಪವರ್ ಶೇರಿಂಗ್ ವಿಚಾರಕ್ಕೆ ಸರಿಯಾಗಿ ಸ್ಪಂದನೆ ಮಾಡದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಆ ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲಿ ಏನಾಯಿತು ಅನ್ನುವ ಒಂದು ಸ್ಪಷ್ಟ ಉದಾಹರಣೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು ಅನ್ನುವ ಪಟ್ಟನ್ನ ತಮ್ಮ ಎಐಸಿಸಿ ಮಟ್ಟದ ನಾಯಕರ ಮುಂದೆ ಇಟ್ಟು ಬಂದಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಯಾವ 3 ರಾಜ್ಯಗಳ ಉದಾಹರಣೆಯನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ತನ್ನ ಹೈಕಮಾಂಡ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ, ನಿಜಕ್ಕೂ ಕೂಡ ಆ 3 ರಾಜ್ಯಗಳಲ್ಲಿ ಯಾವ ರೀತಿಯ ಬೆಳವಣಿಗೆ ಕಾಂಗ್ರೆಸ್ ಕಾರಣ ಆಗಿತ್ತು ಅನ್ನೋದನ್ನ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಎಂ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೆಪಿಸಿಸಿ ಅಧ್ಯಕ್ಷ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದೇ ಡಿಸೆಂಬರ್ 15ರ ಒಳಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಹುದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಹಠಕ್ಕೆ ಬಿದ್ದಿರ್ತಕ್ಕಂಥ ಸಿದ್ದರಾಮಯ್ಯ ತನಗೆ ಕಾಂಗ್ರೆಸ್ನ ಸಾಕಷ್ಟು ಶಾಸಕರ ಬೆಂಬಲ ಇದೆ, ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿಲ್ಲ, ನಾನು ರಾಜೀನಾಮೆಯನ್ನ ಕೊಡುವ ಪ್ರಶ್ನೆ ಇಲ್ಲ ಅನ್ನುವ ಹೇಳಿಕೆಯನ್ನ ಪದೇ ಪದೇ ಮಾಧ್ಯಮಗಳ ಮುಂದೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಕೂಡ ಈ ಸಿದ್ದರಾಮಯ್ಯ ಹೇಳಿದಂತಹ ಮಾತಿಗೆ ಸೈಲೆಂಟ್ ಆಗಿರೋದ್ರ ಮೂಲಕ ಸಮ್ಮತಿಯನ್ನು ಸೂಚಿಸಿದ್ರ ಅನ್ನುವ ಒಂದು ಪ್ರಶ್ನೆಗಳು ನಮ್ಗೆ ಉಟ್ಕೊಂಡಿದ್ವು. ಆದರೆ ಇದೀಗ ಡಿ ಕೆ ಶಿವಕುಮಾರ್ ಮೊನ್ನೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಏನು ರಾಷ್ಟ್ರೀಯ ಮಟ್ಟದ 4 ನಾಯಕರನ್ನ ಭೇಟಿಯಾಗೋದ್ರ ಮೂಲಕ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಡೀಲ್ಗೆ ಕೈ ಹಾಕಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಬರ್ತಾ ಇದಾವೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪ್ರಮುಖವಾಗಿ 3 ರಾಜ್ಯಗಳ ಒಂದು ಉದಾಹರಣೆಯನ್ನ ತಮ್ಮ ಎಐಸಿಸಿ ನಾಯಕರಿಗೆ ಕೊಟ್ಟಿದ್ದಾರೆ. ಆ 3 ರಾಜ್ಯಗಳಲ್ಲಿ ಯಾವ ರೀತಿ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತು, ಅಧಿಕಾರ ಹಂಚಿಕೆ ಸರಿಯಾಗಿ ನಡೆದೇ ಇದ್ದಂತಹ ಕಾರಣಕ್ಕೆ ಆ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಇವತ್ತಿಗೂ ಕೂಡ ಏನಾಗಿದೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ವಿವರಣೆ ಕೊಡೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಒಂದು ರೀತಿಯ ಇರ್ಸು ಮುರ್ಸನ್ನ ತಂದಿಟ್ಟಿದ್ದಾರೆ. ಹಾಗಾದ್ರೆ ಯಾವ 3 ರಾಜ್ಯಗಳಲ್ಲಿ ಏನೇನೆಲ್ಲ ಆಗಿತ್ತು? ಮೊದಲನೇದಾಗಿ 2018ರ ಚುನಾವಣೆಯ ವಿಧಾನಸಭಾ ಚುನಾವಣೆ ನಡೆದಿದ್ದಂತಹ ಛತ್ತೀಸ್ಗಢದಲ್ಲಿ ಈ ರೀತಿಯ ಒಂದು ಅಧಿಕಾರ ಹಂಚಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿ ಸೂತ್ರವನ್ನು ಸಿದ್ಧಪಡಿಸಿತ್ತು. ಭೂಪೇಶ್ ಬಘೇಲ್ ಹಾಗೂ ಸಿಂಗ್ ದೇವ್ ಅವರ ನಡುವೆ ಈ ಅಧಿಕಾರ ಹಂಚಿಕೆಯನ್ನು ತಲಾ 30 ತಿಂಗಳ ಅಧಿಕಾರ ಹಂಚಿಕೆಯನ್ನು ನಾವು ಮಾಡ್ತೀವಿ ಅನ್ನುವ ಒಂದು ಒಪ್ಪಂದವನ್ನ ಹೈಕಮಾಂಡ್ ಮಟ್ಟದ ನಾಯಕರು 2018ರ ಒಂದು ವಿಧಾನಸಭಾ ಚುನಾವಣೆಯ ನಂತರ ಛತ್ತೀಸ್ಗಢದಲ್ಲಿ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ 90 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬರೋಬ್ಬರಿ 68 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದ್ರ ಮೂಲಕ ಭೂಪೇಶ್ ಬಘೇಲ್ ಅವರು ಆ ರಾಜ್ಯದ ಮುಖ್ಯಮಂತ್ರಿ ಆದರು. 2.5 ವರ್ಷದ ಅವಧಿಯನ್ನ ಭೂಪೇಶ್ ಬಘೇಲ್ ಅವರು ಕಳೆದ ನಂತರ ಅಧಿಕಾರವನ್ನ ಏನು ಸಿಂಗ್ ದೇವ್ ಅವರಿಗೆ ಹಸ್ತಾಂತರ ಮಾಡಬೇಕಿತ್ತು, ಆಗ ಹಠಕ್ಕೆ ಬಿದ್ದಂತಹ ಭೂಪೇಶ್ ಬಘೇಲ್ ಆ ಒಂದು ಅಧಿಕಾರವನ್ನ ಹಸ್ತಾಂತರ ಮಾಡಲೇ ಇಲ್ಲ. ಅದಾದ ನಂತರ 2023ರ ನಡೆದಂತಹ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತು ಸುಣ್ಣ ಆಗ್ತಕ್ಕಂಥ ಪರಿಸ್ಥಿತಿ ಬಂತು. ಅದೇ ರೀತಿ ಇನ್ನ ರಾಜಸ್ಥಾನಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನದಲ್ಲೂ ಕೂಡ 2018ರ ಒಂದು ಇಸ್ವಿಯಲ್ಲಿ ಲೋಕಸಭಾ ವಿಧಾನಸಭಾ ಚುನಾವಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ರಾಜಸ್ಥಾನದ 200 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 100 ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಮೂಲಕ ಅಧಿಕಾರಕ್ಕೆ ಬಂದಿತ್ತು.
ಆಗ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಅವರ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ದೊಡ್ಡ ಜಟಾಪಟಿ ನಡೆದಿತ್ತು. ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅಶೋಕ್ ಗೆಹ್ಲೋಟ್ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡಿಸ್ತು. ಅದೇ ರೀತಿ ಈಗ ಏನು ಇಲ್ಲಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೋ ಅದೇ ರೀತಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಸಚಿನ್ ಪೈಲಟ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಒಪ್ಪಿಸಿ ಕೊಡ್ತು. ಅದಾದ ನಂತರ 30 ತಿಂಗಳ ಅವಧಿಯ ನಂತರ ಈ ಇಬ್ಬರು ನಾಯಕರ ನಡುವೆ ಅಧಿಕಾರ ಹಸ್ತಾಂತರ ಆಗುತ್ತೆ. ಆ ಮೂಲಕ ಅಶೋಕ್ ಗೆಹ್ಲೋಟ್ ರಾಜೀನಾಮೆಯನ್ನು ಕೊಟ್ಟು ಸಚಿನ್ ಪೈಲಟ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಒಂದು ಸಿದ್ಧ ಸೂತ್ರವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು. ಯಾವಾಗ 2018ರಲ್ಲಿ 100ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳು ಗೆದ್ರು, ಅವಾಗ ಅಶೋಕ್ ಗೆಹ್ಲೋಟ್ ಅವರು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಒಂದು ವಾದವನ್ನ ಮಂಡಿಸ್ತಾರೆ. ಈಗ ಗೆದ್ದಿರ್ತಕ್ಕಂಥ 100 ಶಾಸಕರ ಪೈಕಿ ಹೆಚ್ಚಿನ ಸಂಖ್ಯೆಯ ಶಾಸಕರ ಬಲ ನನಗಿದೆ, ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತೀನಿ ಅನ್ನುವ ಒಂದು ಹೇಳಿಕೆಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಕೊಟ್ಟರು. ಅದಾದ ನಂತರ ಹೈಕಮಾಂಡ್ ಕೂಡ ಗೆಹ್ಲೋಟ್ ಅವರ ಒಂದು ಆಸೆಗೆ ತಣ್ಣೀರಿಸಲಿಲ್ಲ, ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತು. ಕೊನೆಗೆ 30 ತಿಂಗಳ ಅವಧಿಯ ನಂತರ ಯಾವಾಗ ಸಚಿನ್ ಪೈಲಟ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಿತ್ತು, ಅಶೋಕ್ ಗೆಹ್ಲೋಟ್ ಹಠಕ್ಕೆ ಬಿದ್ದರು. ನಾನು ಯಾಕೆ ರಾಜೀನಾಮೆ ಕೊಡೋಣ, ನನಗೆ ಇರ್ತಕ್ಕಂಥ 100 ಶಾಸಕರಲ್ಲಿ ಹೆಚ್ಚು ಶಾಸಕರ ಬಲ ನನ್ನ ಕಡೆಗೆ ಇದೆ, ಆ ಕಾರಣಕ್ಕೆ ನಾನು ರಾಜೀನಾಮೆಯನ್ನು ಕೊಡಲ್ಲ ಅನ್ನುವ ಹಠಕ್ಕೆ ಬಿದ್ದರು. ಇದು ಅಶೋಕ್ ಗೆಹ್ಲೋಟ್ ಅವರ ಆಯ್ಕೆ ಯಾರ್ದಾಗಿತ್ತು ಅಂದ್ರೆ ಅದು ಸೋನಿಯಾ ಗಾಂಧಿ ಅವರದು. ಕೊನೆಗೆ ಸೋನಿಯಾ ಗಾಂಧಿ ಇಬ್ಬರ ನಡುವಿನ ಒಂದು ಜಟಾಪಟಿಯನ್ನು ಬಗೆಹರಿಸಬೇಕು ಅನ್ನೋ ಕಾರಣಕ್ಕೆ ಒಂದು ಪ್ರಮುಖ ನಿರ್ಧಾರಕ್ಕೆ ಬರ್ತಾರೆ. ಅದೇನಂದ್ರೆ ಅಶೋಕ್ ಗೆಹ್ಲೋಟ್ ಅವರನ್ನ ರಾಷ್ಟ್ರೀಯ ರಾಜಕಾರಣಕ್ಕೆ ತೆಗೆದುಕೊಂಡೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಿ ಅಶೋಕ್ ಗೆಹ್ಲೋಟ್ ಅವರನ್ನ AICC ಅಧ್ಯಕ್ಷರನ್ನ ಮಾಡೋದ್ರ ಮೂಲಕ ಈ ರಾಜಸ್ಥಾನದಲ್ಲಿ ಆಗಿದ್ದಂತಹ ಒಂದು ರಾಜಕೀಯ ವಿಪ್ಲವವನ್ನು ಸರಿ ಮಾಡಬೇಕು ಅನ್ನುವ ಲೆಕ್ಕಾಚಾರವನ್ನು ಸೋನಿಯಾ ಗಾಂಧಿ ಅವರು ಹಾಕ್ಕೊಳ್ತಾರೆ. ಯಾವಾಗ 2020-21 ಸಂದರ್ಭದಲ್ಲಿ. ಆದರೆ AICC ಅಧ್ಯಕ್ಷ ಆಗೋದಕ್ಕೆ ಅಶೋಕ್ ಗೆಹ್ಲೋಟ್ ಒಪ್ಪೋದೇ ಇಲ್ಲ. ಕೊನೆಗೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅದಾದ ನಂತರ 2023ರಲ್ಲಿ ನಡೆದಂತಹ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಹೀನಾಯನ ಸೋಲನ್ನು ಕಾಣೋದ್ರ ಮೂಲಕ ಮತ್ತೊಮ್ಮೆ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಇನ್ನ ಬಿಜೆಪಿಯ ಭದ್ರಕೋಟೆಯಾಗಿದ್ದಂತಹ ಮಧ್ಯಪ್ರದೇಶ, ಇಲ್ಲೂ ಕೂಡ 2018ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಕಾಂಗ್ರೆಸ್ 114 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಅಧಿಕಾರಕ್ಕೆ ಬರುತ್ತೆ. ಆಗ ಈ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಕಮಲನಾಥ್ ಹಾಗೂ ಜ್ಯೋತಿರಾದಿತ್ಯ ಶಿಂದೆ ಅವರ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಜಟಾಪಟಿ ನಡೆಯುತ್ತೆ. ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾಯಿಸಲು ಆ ಸಂದರ್ಭದಲ್ಲೂ ಕೂಡ ಕಮಲ್ನಾಥ್ ಮತ್ತು ಜ್ಯೋತಿರಾದಿತ್ಯ ಶಿಂದೆ ಅವರ ನಡುವೆ ತಲಾ 30 ತಿಂಗಳ ಅಧಿಕಾರ ಹಂಚಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ. ಕೊನೆಗೆ ತನ್ನ 30 ತಿಂಗಳ ಅವಧಿ ಕಳೆದ ಮೇಲೆ ಜ್ಯೋತಿರಾದಿತ್ಯ ಶಿಂದೆ ಅವರಿಗೆ ಅಧಿಕಾರವನ್ನು ಬಿಟ್ಕೊಡೋದಕ್ಕೆ ಕಮಲ್ನಾಥ್ ಸುತಾರಾಮ್ ಒಪ್ಪೋದಿಲ್ಲ. ಕೊನೆಗೆ ಏನಾಗುತ್ತೆ, ಅಲ್ಲಿ 22 ಶಾಸಕರನ್ನ ಕರೆದುಕೊಂಡು ಈ ಜ್ಯೋತಿರಾದಿತ್ಯ ಶಿಂದೆ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಆ ಮೂಲಕ ಕಾಂಗ್ರೆಸ್ ಅಲ್ಲೂ ಕೂಡ ಸರ್ಕಾರವನ್ನ ಕಳೆದುಕೊಳ್ಳೋದ್ರ ಮೂಲಕ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಈ ರೀತಿ 3 ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ತಾನು ಇಬ್ಬರು ಪ್ರಮುಖ ನಾಯಕರ ನಡುವೆ ಏನು ಅಧಿಕಾರ ಹಂಚಿಕೆ ಒಪ್ಪಂದವನ್ನ ಮಾಡಿತ್ತು. ಅದಾದ ನಂತರ ಆ ಅಧಿಕಾರ ಹಂಚಿಕೆಯ ಸೂತ್ರವನ್ನ ಪಾಲನೆ ಮಾಡೋದ್ರಲ್ಲಿ ನಿರಾಸಕ್ತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ತೋರಿಸಿತ್ತು. ಆ 3 ರಾಜ್ಯಗಳಲ್ಲೂ ಕೂಡ ಅದಾದ ನಂತರ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನ ಅನುಭವಿಸೋದ್ರ ಮೂಲಕ ಕಾಂಗ್ರೆಸ್ ಅಲ್ಲಿ ನೆಲ ಕಚ್ಚಿತ್ತು. ಈ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯ ಒಂದು ಬೆಳವಣಿಗೆ ಆಗ್ಬೋದು ಅನ್ನುವ ಎಚ್ಚರಿಕೆಯನ್ನ ಈಗಾಗಲೇ ಡಿ ಕೆ ಶಿವಕುಮಾರ್ ತಮ್ಮ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದು, ಇದೀಗ ಪವರ್ ಶೇರಿಂಗ್ ಆಗಲೇಬೇಕು, ಡಿಸೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವ ವಾದವನ್ನ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಡಿ ಕೆ ಶಿವಕುಮಾರ್ ಇಟ್ಟು ಬಂದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳಿಂದ ಬರ್ತಿರ್ತಕ್ಕಂಥ ಒಂದು ಸ್ಪಷ್ಟ ವರದಿಯ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಏನು ಬಿಹಾರದ ವಿಧಾನಸಭಾ ಚುನಾವಣೆಯ ನಂತರ ನಾವು ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡೋದ್ರ ಮೂಲಕ ನಿಮಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿಸ್ತೀವಿ ಅನ್ನುವ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಸಹ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಮುಂದೆ ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನನ್ನ ಸಹೋದರನಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿಸೋದಿಕ್ಕೆ ಎಂಥ ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧ ಎನ್ನುವ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈಗ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಒಂದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ. ಸ್ನೇಹಿತರೆ, ಈ ರೀತಿ ತಮ್ಮದೇ ಆದ ಶೈಲಿಯಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪವರ್ ಶೇರಿಂಗ್ ವಿಚಾರದಲ್ಲಿ ನಡ್ಕೊಂಡಂತಹ ರೀತಿ, ಅದಾದ ನಂತರ ಕಾಂಗ್ರೆಸ್ಗೆ ಆ ರಾಜ್ಯಗಳಲ್ಲಿ ಆದಂತಹ ಪರಿಸ್ಥಿತಿಯನ್ನ
ಒಂದು ವಿವರಣೆ ಕೊಟ್ಟು ಸೂಕ್ತ ಎಚ್ಚರಿಕೆಯನ್ನ ಕೊಡೋ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡಿದರೆ, ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ತೆಗೆದುಕೊಳ್ಬೇಕು ಅನ್ನೋ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ. ಕಾದ್ ನೋಡೋಣ ಸ್ನೇಹಿತರೆ, ಡಿ ಕೆ ಅವರ ಈ ಒಂದು ಎಚ್ಚರಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ವರ್ತನೆಯನ್ನ ಮಾಡುತ್ತೆ. ನಿಜಕ್ಕೂ ಕೂಡ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಟ್ಟು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.